ಆತ್ಮೀಯರೇ ನಮಸ್ಕಾರ. ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥರ್ಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಚಾಪ್ಟರ್ 4 ವೆಕೇಶನ್ ವಿತ್ ಮೈ ನಾನಿ ಮಾ. ಈ ನಾನಿ ಮಾ ಏನು ಅಜ್ಜಿ ಜೊತೆ ಒಂದು ವೆಕೇಶನ್ಗೆ ಬಂದಿರತಕ್ಕಂಥ ಮಕ್ಕಳ ನಡುವೆ ನಡೀತಕ್ಕಂಥ ಒಂದು ಚರ್ಚೆ ಇದಾಗಿದೆ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಓದ್ಕೊಳ್ಳಿ. ಇಲ್ಲಿ ಆ ಟೆಕ್ಸ್ಟ್ ಬುಕ್ಕಿನ ನೆಕ್ಸ್ಟ್ ಪೇಜ್ ಅಲ್ಲಿ ತಾವು ಗಮನಿಸಬಹುದು. ಪೇಜ್ ನಂಬರ್ 44 ನಲ್ಲಿ ಟೋಟಲ್ ಸೀಡ್ಸ್, ಒಟ್ಟು ಬೀಜಗಳು, ಮೇಜಿನ ಮೇಲಿರೋ ಬೀಜಗಳು, ಹಿಡನ್ ಸೀಡ್ಸ್, ಮರೆ ಮಾಡಿರತಕ್ಕಂಥ ಬೀಜಗಳು, ಅದಕ್ಕೆ ಮಾಹಿತಿ ಕೇಳಿದಾನೆ. ಒಟ್ಟು ಟೋಟಲ್ 15 ಇದು ಟೇಬಲ್ ಮೇಲೆ ಇರ್ತಕ್ಕಂಥ ಇವು ಹಿಡನ್ ಸೀಡ್ಸ್ ಹಂಗಾದ್ರೆ ಎಷ್ಟು? 3, 17, 10, 7 ಅಂದ್ರೆ ಇವೆರಡನ್ನ ಕೂಡಿದ್ರೆ 10 + 7 = 17. 19 × 11 ಸಿಂಪಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಟೋಟಲ್ ಸೀಡ್ಸ್ 20 ಇದೆ. ಸೀಡ್ಸ್ ಆನ್ ಟೇಬಲ್ ಮೇಲೆ ಇರ್ತಕ್ಕಂಥದ್ದು 9 ಇದೆ. ಹಾಗಾದ್ರೆ ಹಿಡನ್ ಸೀಡ್ಸ್ 11. 23, 7, 16, 27, 12, 15. ನೋಡಿ, ಇಲ್ಲಿ ನಾನಿಮಾಗೆ ಕೊಡೋಕ್ಕೋಸ್ಕರ ಸ್ವೀಟ್ಸ್ ಅನ್ನ ನಂದಿನಿ ಮತ್ತು ಇಲ್ಲಿ ಚಿರಾಗ್ ಇಬ್ರಾಳು ಮಕ್ಕಳಿದ್ದಾರೆ. ನಂದಿನಿ ಹ್ಯಾಡ್ 7 ಬಾಲುಶಾಹಿ. ಬಾಲುಶಾಹಿ ಅಂತಕ್ಕಂಥದ್ದು ಸ್ವೀಟ್ಸ್. 7 ಬಾಲುಶಾಹಿ ಇನ್ ಅವರ್ ಬಾಕ್ಸ್ ಅಂಡ್ ಚಿರಾಗ್ ಹ್ಯಾಡ್ 5 ಬಾಲುಶಾಹಿ ಇನ್ ದಿಸ್ ಬಾಕ್ಸ್. ಅವೆರಡನ್ನು ಕೂಡ ಟೋಟಲ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ತಾವು ಗಮನಿಸಬಹುದು. ಇಲ್ಲಿ ನೋಡಿ, ಇಲ್ಲಿ 7 ಇದೆ, ಇಲ್ಲಿ 5 ಇದೆ. ಎರಡನ್ನು ಟೋಟಲ್ ಮಾಡಿದಾಗ ನೋಡಿ, ಇದು 10ರ ಒಂದು ಬಾಕ್ಸ್, 10ರ ಒಂದು ಬಾಕ್ಸ್ ಪ್ಲಸ್ 2. ಹಾಗಾಗಿ 7 ಬಾಲುಶಾಹಿ ಮೈನಸ್ 5 ಬಾಲುಶಾಹಿ, ಟೋಟಲ್ 12 ಬಾಲುಶಾಹಿಗಳಿದ್ದಾವೆ. ಅಂದ್ರೆ ಇಲ್ಲಿ 10ರ ಒಂದು ಕಟ್ಟು, 2 ಬಿಡಿಗಳು ಅಂತ ನಾವೇನು ಕರಿತೀವಿ, ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಇದನ್ನ ನೀಡಲಾಗಿದೆ. ನೆಕ್ಸ್ಟ್, ಹೌ ಮೆನಿ ಡಿಡ್ ಹಿ ಈಟ್ ಬಾಲುಶಾಹಿ? 2. ನೆಕ್ಸ್ಟ್, ಚಿರಾಗ್ ಗಾಟ್ 9 ಸ್ಟೋರಿ ಬುಕ್ಸ್. ನಾನಿಮಾಗೋಸ್ಕರ ಕೊಡೋಕ್ಕೋಸ್ಕರ ನಂದಿನಿ 7 ಪಜಲ್ ಬುಕ್ಸ್ ಅನ್ನು ಕೊಟ್ಟಿದ್ದಾರೆ. ಅವೆರಡನ್ನು ಟೋಟಲ್ ಮಾಡ್ತಕ್ಕಂಥದ್ದು ಈ ಡಾಟ್ಸ್ಗಳ ಮೂಲಕ ತಾವು ಗಮನಿಸ್ತಾ ಇದ್ದೀರಿ. ಈಗ 9 ಇದೆ ಪ್ಲಸ್ 7 ಇದೆ = ಏನಾಗುತ್ತೆ? 16 ಆಗುತ್ತೆ. ಇಲ್ಲಿ 10 ಮಾತ್ರ ಇದೆ. ಪಕ್ಕದಲ್ಲಿ ನೀವು ಬಾಕ್ಸ್ ಅನ್ನ ಹಾಕೊಂಡು ಮತ್ತೆ 10ರ ಬಾಕ್ಸ್ ಅನ್ನ ಹಾಕೊಂಡು ಅಲ್ಲಿ 6 ಡಾಟ್ಸ್ಗಳನ್ನ ನಾವು ತೋರಿಸ್ಬೇಕು. 9 ಬುಕ್ಸ್ ಪ್ಲಸ್ 7 ಬುಕ್ಸ್ = 16 ಬುಕ್ಸ್. ನೆಕ್ಸ್ಟ್, ಯೂಸ್ ದ ಟೆನ್ಸ್ ಫ್ರೇಮ್ ಟು ಸಾಲ್ವ್ ದ ಫಾಲೋಯಿಂಗ್. ಆನ್ಸರ್ನ ತಾವು ಗಮನಿಸಬಹುದು. ನೋಡಿ, ಇಲ್ಲಿ ನಂದಿನಿ ಮತ್ತು ನಾನಿಮಾಗೆ ಕೊಡೋಕ್ಕೋಸ್ಕರ ಇಬ್ರು ಸೇರಿಕೊಂಡು ನಂದಿನಿ ಮತ್ತು ಚಿರಾಗು 15 ಸ್ಟಾಂಪ್ಸ್ಗಳನ್ನು ತಂದಿದ್ದಾರೆ. 15 ಸ್ಟಾಂಪ್ಸ್ಗಳನ್ನು ತಂದರೆ ನಾನಿಮಾ ಕೂಡ ಅದಕ್ಕೆ 7 ಸ್ಟಾಂಪ್ಸ್ಗಳನ್ನು ಕೊಡ್ತಾರೆ. ಅದನ್ನು ಯಾವ ರೀತಿ ನಂಬರ್ ಲೈನ್ ಮೇಲೆ ನಾವು ಈಗ ಮಣಿಸಾರ ನಮ್ಮ ಗಣಿತ ಕಲಿಕಾಂಧ್ರದ ಕಿಟ್ನಲ್ಲಿ ಇದ್ದಾವೆ. ಸೊ ಆಲ್ರೆಡಿ ಈಗ ನೋಡಿ, ಅದನ್ನು ಯಾವ ರೀತಿ ಆ್ಯಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ತಾವು ಗಮನಿಸ್ಬೋದು, ಮಣಿಸರವನ್ನು ಬಳಸಿ ಇದನ್ನು ಆ್ಯಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತ. 15 ಇಲ್ಲಿದೆ. ಅವರು 7 ಮತ್ತೆ ನಾನಿಮಾ 7 ಅಂಚೆ ಚೀಟಿಗಳನ್ನ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಪ್ರತಿಯೊಂದು ಮಣಿಗೆ ಈ ಥರ ಆಗ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಎಷ್ಟು? 1, 2, 3, 4, 5, 6, 7, 22 ಬಂತು. ಇದು ಒಂದು ವಿಧಾನ. 15 ಇದ್ದದ್ದು 15 + 5 20. ಇನ್ನು ಉಳ್ಕೊಂಡದ್ದು ಎಷ್ಟು? 2. ಸೊ 21, 22. ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ಆ್ಯಡ್ ಮಾಡಬಹುದು ಅಂತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರ ಈ ತರ ಮಾಡಿರತಕ್ಕಂಥದ್ದು. ನೋಡಿ, ಇನ್ನೊಂದು ವಿಧಾನದಲ್ಲಿ ಏನಾಯ್ತು? 15 ಇದೆ, 15ಗೆ 10 ಕೂಡಿದ್ರೆ 25 ಆಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 10 ಅಲ್ಲ 7 ಇದೆ. ಅದರಲ್ಲಿ 25 ನಲ್ಲಿ 3 ಅನ್ನು ಕಡಿಮೆ ಮಾಡೋಣ, ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ಮತ್ತೆ 22ಗೆ ಬರುತ್ತೆ. ಈ ರೀತಿ ಹಿಂದಕ್ಕೆ ಬರ್ತಕ್ಕಂಥದ್ದು ಸಬ್ಸ್ಟ್ರಾಕ್ಷನ್. ಸೇಮ್ ಅದೇ ಉತ್ತರ 48 ಅಲ್ಲಿ ಪೇಜ್ ನಂಬರ್. ನೆಕ್ಸ್ಟ್ ಪೇಜ್ ನಂಬರ್ 49ಗೆ ಹೋಗೋಣ. 49 ಅಲ್ಲಿ ಕೂಡ ನಂದಿನಿ and Chirag have 22 stamps. Nanima's brother gives them his collection of 30 stamps. How many stamps do they have now? ಈಗ ಆಲ್ರೆಡಿ ಅವರಿಬ್ಬರ ಹತ್ರ 22 ಸ್ಟಾಂಪ್ಸ್ ಇತ್ತು. ಅವರ ನಾನಿಮಾ ಬ್ರದರ್ ಕೂಡ 30 ಸ್ಟಾಂಪ್ಸ್ಗಳನ್ನು ಕೊಟ್ಟರು. ಅಂದರೆ ಮಣಿ ಸರವನ್ನು ಬಳಸ್ಕೊಂಡು ಇದನ್ನು ಯಾವ ರೀತಿ ನಾವು ಆ್ಯಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಆಲ್ರೆಡಿ ನೋಡಿ, 0ದಿಂದ
22 ಇಲ್ಲಿತ್ತು. ಆ 22ಗೆ ಪ್ಲಸ್ 30ಯನ್ನು ಸೇರಿಸಿರು, ಇಲ್ಲಿ ಬಂತು. ಅದು ಏನಾಯಿತು, 22 ಸ್ಟ್ಯಾಂಪ್ಸ್ ಪ್ಲಸ್ 30 ಸ್ಟ್ಯಾಂಪ್ಸ್ 52 ಸ್ಟ್ಯಾಂಪ್ಸ್. ಇದು ಪ್ರೊಸೀಜರ್ ಹೇಗೆ ಅಂತಕ್ಕಂಥದ್ದು 22 ಮತ್ತು 30 ಆ್ಯಡ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬರುತ್ತೆ. ಬಟ್ ಪ್ರೊಸೀಜರ್ ಯಾವ ರೀತಿ ಅಂತಕ್ಕಂಥದ್ದನ್ನ ತೋರಿಸೋದಕ್ಕೋಸ್ಕರ ಈ ಥರದ ಪ್ರಾಬ್ಲಮ್ಸ್ಗಳು ನೀಡಲಾಗಿದೆ. 49 ಆಯಿತು. ನೆಕ್ಸ್ಟ್ ಪೇಜ್ ನಂಬರ್ 50ಗೆ ಬರ್ತಾ ಹೋಗೋಣ. ನೋಡಿ, they now have 52 stamps. Nandini and Chirag count and find that they have 37 stamps with faces of famous person and the remaining with picture of monuments ಮತ್ತು ಫೇಮಸ್ ಪರ್ಸನ್ಸ್ಗಳ ಒಂದಷ್ಟು ಸ್ಟ್ಯಾಂಪ್ಸ್ಗಳಿದಾವೆ. ಅದರಲ್ಲಿ ಅವ್ರ ಹತ್ರ ಇರ್ತಕ್ಕಂಥ 52 ಸ್ಟ್ಯಾಂಪ್ಸ್ನಲ್ಲಿ ನಾವೇನು 37 ಸ್ಟ್ಯಾಂಪ್ಸ್ಗಳೇನಿದೆ ಫೇಮಸ್ ಪರ್ಸನ್ಸ್ಗಳು ಇದಾವೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಅಂತೇಳಿ ನೋಡಿ. ಇಲ್ಲಿ ಆ ನಂಬರ್ ಲೈನ್ ಅಥವಾ ಮಣಿ ಸರವನ್ನು ಬಳಸ್ಕೊಂಡು ನಾವು ಮಾಡ್ತೀವಿ. ನಂಬರ್ ಲೈನ್ ಇನ್ನೂ ಕೂಡ 3rd ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಾವು ಇಲ್ಲಿ ಮಣಿ ಸರನೇ ಬಳಸ್ಕೊಂಡು ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವ್ರ ಹತ್ರ ಇರ್ತಕ್ಕಂಥದ್ದು ಎಷ್ಟು, 52 ಇಂದ 2 ಮಣಿ ಸರ ಹಿಂದಕ್ಕೆ ಬಂದ್ರೆ 50, ಅಂದ್ರೆ ಈಸಿಯಾಗಿ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತೇಳಿ 50ಗೆ ಬರ್ತೀವಿ. 50 ಇಂದ -10 ಮಾಡ್ತೀವಿ, ಅಲ್ಲಿಗೆ ಅಂದ್ರೆ ಎಷ್ಟು ಬರ್ತೀವಿ, 40 ಬರ್ತೀವಿ. ಮತ್ತೆ 3 ಹಿಂದಕ್ಕೆ ಬಂದಾಗ 37ಗೆ ಬಂದು ನಿಂತ್ಕೊಂತೀವಿ. ಅಲ್ಲಿಗೆ 10, 2, 12, 3, 15 ಕಳೆದೀವಿ. ಒಟ್ಟು ಎಷ್ಟಾಯ್ತು, ಉಳ್ಕೊಂಡ ರಿಮೈನಿಂಗು 15 ಸ್ಟ್ಯಾಂಪ್ಸ್. ದೇ ಹ್ಯಾವ್ 15 ಸ್ಟ್ಯಾಂಪ್ಸ್ ವಿತ್ ಪಿಕ್ಚರ್ಸ್ ಆಫ್ ಮಾನ್ಯುಮೆಂಟ್ಸ್. ಮಾನ್ಯುಮೆಂಟ್ಸ್ ಇರ್ತಕ್ಕಂಥ ಮಾನ್ಯುಮೆಂಟ್ಸ್ ಪಿಕ್ಚರ್ ಇರ್ತಕ್ಕಂಥವು 15 ಸ್ಟ್ಯಾಂಪ್ಸ್ ಆಗಿದಾವೆ. ನೋಡಿ, ಇದನ್ನೇ ಬೇರೆ ರೀತಿ ಮಾಡ್ಬೋದಾ ಅಂತೇಳಿ ನೋಡಿ. ಇಲ್ಲಿ ಇರ್ತಕ್ಕಂಥದ್ದು ಮಣಿ ಯಾವುದು, 52 ನಲ್ಲಿದ್ದೀವಿ. 52 ನಿಂದ ಡೈರೆಕ್ಟ್ ನಾವು ಇಲ್ಲಿಗ 15ಗೆ ಬರ್ತೀವಿ. ಇದು 15, ಅರ್ಥ ಆಯ್ತಾ. ಇಲ್ಲಿ ಉಳ್ಕೊಂಡವು ಎಷ್ಟು, 37 ಮಣಿಗಳನ್ನ ಬಿಟ್ಟು ನಾವು ಇಲ್ಲಿಂದ 52 ನಿಂದ ಎಣಿಸ್ಕೊಂಡು ಈ ರೀತಿ ಬಂದ್ರೆ 37 ಸ್ಟಾಂಪ್ಸ್ ಅನ್ನು ಬಿಟ್ರೆ ಆಗ ಇಲ್ಲಿ ಉಳ್ಕೊಳ್ತಕ್ಕಂಥ ರಿಮೈನಿಂಗ್ ಸ್ಟಾಂಪ್ಸ್ ಮಣಿಗಳೆಷ್ಟು, 15. ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಆನ್ಸರ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಇವ್ರ ಹತ್ರ 52 ಸ್ಟ್ಯಾಂಪ್ಸ್ ಇದಾವೆ, ಆಯ್ತಾ. ನೆಕ್ಸ್ಟ್ ಸರಿ ಬರ್ಬೇಕಾದ್ರೆ 75 ಸ್ಟ್ಯಾಂಪ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ಮಣಿ ಸರದಲ್ಲಿ ನಾವು ಇಲ್ಲಿ 0ದಿಂದ ಶುರು ಮಾಡಿದ್ರೆ ಇಲ್ಲಿಗೆ ಎಷ್ಟಾಗುತ್ತೆ, 52 ಸ್ಟ್ಯಾಂಪ್ಸ್. 52 ಸ್ಟೆಪ್ಸ್ ಅನ್ನ ನಾವು ಜಂಪ್ ಮಾಡಿದೀವಿ ಅಂತೇಳಿ. ಈ 52 ಸ್ಟ್ಯಾಂಪ್ಸ್ ಜಂಪ್ ಇಂದ ಮಣಿಗಳಿಂದ ನಾವು 75ಗೆ ಬರಬೇಕು ಅಂದ್ರೆ 23 ಮಣಿಗಳು, ಇಲ್ಲಿಂದ ನಮಗೆ 23 ಮಣಿಗಳು ಮುಂದಕ್ಕೆ ಬಂದ್ರೆ ನಾವು 75 ಬಂದು ತಲುಪ್ತೀವಿ. ಸೊ ಹಾಗಾಗಿ ಇದನ್ನ 52 ಸ್ಟ್ಯಾಂಪ್ಸ್ ಪ್ಲಸ್ 23 ಅಂದ್ರೆ ಇಲ್ಲಿಂದ ಇಲ್ಲಿಗೆ 52 ಮಣಿಗಳಿದಾವೆ. ಇಲ್ಲಿಂದ ಮತ್ತೆ 23 ನಾವು ಮಣಿಗಳನ್ನ ಮುಂದ್ಗಡೆ ಹೋದ್ರೆ 75 ಮಣಿಗಳಿಗೆ ಹೋಗಿ ನಾವು ನಿಂತ್ಕೊಂತೀವಿ. ಅಲ್ಲಿಗೆ ಅದು 75 ಸ್ಟ್ಯಾಂಪ್ಸ್ ಅಂತಕ್ಕಂಥದ್ದನ್ನ ಮಣಿ ಸರವನ್ನು ಬಳಸಿ ತೋರಿಸ್ತಕ್ಕಂಥ ವಿಧಾನ. 52 ಸ್ಟ್ಯಾಂಪ್ಸ್ ಪ್ಲಸ್ 23 ಸ್ಟ್ಯಾಂಪ್ಸ್ ಇಸ್ ಈಕ್ವಲ್ ಟು 75 ಸ್ಟ್ಯಾಂಪ್ಸ್. ಅಂದ್ರೆ ಆಲ್ರೆಡಿ 52 ಸ್ಟ್ಯಾಂಪ್ಸ್ ಇತ್ತು, ಅವರಿಗೆ 23 ಸ್ಟ್ಯಾಂಪ್ಸ್ ಸೇರಿಕೊಂಡಾಗ 75 ಸ್ಟ್ಯಾಂಪ್ಸ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಮುಂದಿನ ಪುಟಕ್ಕೆ ಹೋಗೋಣ. ನೋಡಿ, ಲೆಟ್ ಅಸ್ ಡೂ ಸಾಲ್ವ್ ಯೂಸಿಂಗ್ ಗಿನ್ಲಾಡಿ ಅಂದ್ರೆ ಮಣಿಸಾರವನ್ನ. ಗಿನ್ಲಾಡಿ ಅಂದ್ರೆ ಮಣಿಸಾರವನ್ನ ಬಳಸಿಕೊಂಡು ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಯಾವುದು, 34 + 6, 23 + 12, 33 - 5, 42 - 15 ಈ ಲೆಕ್ಕಗಳನ್ನು ಮಣಿಸರನ್ನು ಬಳಸಿ, ಈ ರೀತಿ ಮಣಿಸರನ್ನು ಬಳಸಿ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತಕ್ಕಂಥದ್ದನ್ನ ತೋರಿಸಿ ಅಂತ. ನೋಡಿ, ಉದಾಹರಣೆ ಲೆಕ್ಕ 34 + 6. ಈ ಒಂದು ಮಣಿಸರದಲ್ಲಿ 34 ಎಲ್ಲಿದೆ ತಾವು ಗಮನಿಸಿ, 34 ಇದೆ. 34 + 6 ಅಂದ್ರೆ ನಾವು ಮುಂದುಗಡೆಗೆ ಚಲನೆಯನ್ನ ಮಾಡಬೇಕು. ಸೊ ಹಾಗಾಗಿ ಕರೆಕ್ಟಾಗಿ ಈ ಗ್ರೀನ್ ಮಣಿ ಏನಿದೆ ಅದರ ಲಾಸ್ಟ್ಗೆ ಬಂದು ನಿಂತ್ಕೊಂತೀವಿ. ಮೊದಲು ಮಣಿಸರದಲ್ಲಿ 34ನೇ ಮಣಿಯನ್ನು ನಾವು ಗುರುತಿಸ್ಬೇಕು. ಅಲ್ಲಿಂದ 4 ಮಣಿ ಅಂದ್ರೆ 6 ಮಣಿ ಮುಂದುಗಡೆಗೆ ಹೋದಾಗ 40 ಬರುತ್ತೆ. ಈ ರೀತಿ ನೀವು ಮಣಿಸರವನ್ನ ಬಳಸಿಕೊಂಡು ನೀವು ಲೆಕ್ಕವನ್ನ ಮಾಡಬಹುದಾಗಿದೆ. ನೆಕ್ಸ್ಟ್ 34 + 6 = 40 ಆಗುತ್ತೆ. ನೆಕ್ಸ್ಟ್ 23 + 12, 23 + 12 ಆಗುತ್ತೆ. ನೋಡಿ, ತಾವು ಗಮನಿಸ್ತಾ ಇದ್ರಿ, 23 ಇಲ್ಲಿ ಬರುತ್ತೆ. 23 + 12 ಅಂದ್ರೆ 10 + 2 ಕೂಡ್ಲಿಕ್ಕೆ ಈಸಿ ಆಗುತ್ತೆ. 10 + 2 23 ಇಂದ
+10 ಬರ್ತೀವಿ. 23 ಇಂದ +10 ಬಂದಾಗ ಆಟೋಮೆಟಿಕಲಿ 33 ಬರ್ತೀವಿ. 33 ಇಂದ ಮತ್ತೆ +2 ಬರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ 35 ಆಗುತ್ತೆ. 23 ಇಂದ +10 33 ಬರ್ತೀವಿ. 33 ಇಂದ +2 35ಗೆ ಬರ್ತಕ್ಕಂಥ ವಿಧಾನ ಇದು. ಅದಾದ ನಂತರದಲ್ಲಿ ನೆಕ್ಸ್ಟ್ 33 - 5. 33 - 5. 33 - 5 ಅಂದ್ರೆ ನಾವು 33 ನಲ್ಲಿ ಇರ್ತೀವಿ. 33 ಇಂದ ಹಿಂದ್ಗಡೆಗೆ ಬರ್ತೀವಿ. 33 ಇಂದ 3 ಮಣಿಗಳು ಹಿಂದ್ಗಡೆಗೆ ಬಂದ್ರೆ 30 ಬಂದು ನಿಂತ್ಕೊಂತೀವಿ. ಎಕ್ಸಾಕ್ಟ್ 30 ಬರ್ತೀವಿ. 30 ಇಂದ ಮತ್ತೆ 2 ಮಣಿಗಳು ಹಿಂದ್ಗಡೆಗೆ ಬಂದ್ರೆ 28 ಬರುತ್ತೆ. ಸೊ ಫೈನಲ್ ಆನ್ಸರ್ ಇಸ್ 28. ಅಂದ್ರೆ ಈ ರೀತಿ ಮಣಿ ಸರವನ್ನು ಬಳಸಿಕೊಂಡು ತಾವು ಮಾಡಬಹುದಾಗಿರುತ್ತೆ. 42 - 15. 42 - 15. 42 ನಲ್ಲಿ ಇದೀವಿ. 42 ಇಂದ +10. ಯಾಕೆಂದ್ರೆ ಇದು ಈಸಿ ಆಗುತ್ತೆ. ನಾವು 42 ಇಂದ 15 ಅಂದ್ರೆ ಎಷ್ಟು ಹೆಂಗ್ ಬರ್ಬೇಕು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. 42 ಇಂದ 10 ವಾಪಸ್ ಬಂದ್ರೆ 32 ಈಸಿ ಆಗುತ್ತೆ. ನಾವು ಕ್ಯಾಲ್ಕುಲೇಷನ್ ಮಾಡೋದು 32 ಆಗುತ್ತೆ. 32 ಇಂದ ಮತ್ತೆ 2 ಹಿಂದಗಡೆ ಅಂದ್ರೆ 30 ಆಗುತ್ತೆ. 30 ಇಂದ ಮತ್ತೆ 3 ಮಣಿ ಹಿಂದಕ್ಕೆ ಬಂದ್ರೆ ನಾವೇನಾಗುತ್ತೆ 27ಗೆ ಬಂದು ನಿಂತ್ಕೊಂತೀವಿ. ಸೊ 42 - 10 32 32 - 2 30 ಆಗುತ್ತೆ. ರೌಂಡ್ ಫಿಗರ್ ಮಾಡ್ಕಿತ್ತಲ್ಲ ಆ ರೀತಿ 30 ಇಂದ ಮತ್ತೆ 3 ಹಿಂದಕ್ಕೆ ಬಂದ್ರೆ 27 ಆಗುತ್ತೆ. ನೋಡಿ ಅದೇ ಲೆಕ್ಕ 34 + 6. locate 34. count toward by 6 beads into the green section. ಇಂಗ್ಲಿಷ್ ನಲ್ಲಿ ಕೂಡ ವಿವರಣೆಗಳನ್ನ ನೀಡಲಾಗಿದೆ, ತಾವು ಗಮನಿಸಬಹುದು. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಮಾಹಿತಿ ನೀಡತಕ್ಕಂಥ ಒಂದು ಪ್ರಯತ್ನ. ಎಸ್. ನೆಕ್ಸ್ಟ್ ಎರಡನೇ ಲೆಕ್ಕ ನೋಡಿ. ಎ ಫ್ರಾಗ್ ಈಸ್ ಜಂಪಿಂಗ್ ಆನ್ ದ ಗಿನ್ಲಾಡಿ. ಈಸ್ ಅಟ್ 7. ಈ ವಾಂಟ್ಸ್ ಟು ಜಂಪ್ 10 beads at a time. ಮಾರ್ಕ್ ದ beads that he will jump on and write the numbers. ನೀವು ಎರಡನೇ ಲೆಕ್ಕ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 52 ನಲ್ಲಿ ನೋಡಬಹುದು. ಒಂದು ಕಪ್ಪೆ ಇದೆ. ಕಪ್ಪೆ ಆಲ್ರೆಡಿ ಏನಾಗಿದೆ, ಅದು 7 ನಂಬರ್ ನಲ್ಲಿ ಇದೆ. ಇದು ಮಣಿಸರ. ಮಣಿಸರದಲ್ಲಿ ನಾವು ಇಲ್ಲಿ 7 ಮಣಿಸರದ ಮೇಲೆ 7 ನಂಬರ್ ನಲ್ಲಿ ಕುಂತಿದೆ. ಅಲ್ಲಿಂದ ಪ್ರತಿ ಸಂದರ್ಭದಲ್ಲಿ ಅದು 10 beads 10 ಮಣಿಗಳು ಮುಂದಕ್ಕೆ ಜಂಪ್ ಮಾಡುತ್ತಂತೆ. ಸೊ ಅದು ಯಾವ ರೀತಿ ಜಂಪ್ ಆಗುತ್ತೆ ಅಂತೇಳಿ ಆಕ್ಚುಲಿ ಇಲ್ಲಿ ನಾವು ನಂಬರ್ಗಳನ್ನ 7 ನಿಂದ 10 17, 17 ಇಂದ 10 27, 27 ಇಂದ 37, 37 ಇಂದ 47, 47 ಇಂದ 57. ನೀವಿಲ್ಲಿ ಮಧ್ಯದಲ್ಲಿ ನೀವು ಮಣಿಗಳನ್ನು ಕೂಡ ನಾವು ಗುರುತಿಸಬಹುದು. ಈ ಸಣ್ಣ ಸಣ್ಣ ಗೀಟ 10 ಗೆರೆಗಳನ್ನ ಹಾಕೋದ್ರ ಮೂಲಕನೂ ಕೂಡ ತೋರಿಸಬಹುದು. ತಾನೇ ಎಕ್ಸಾಂಪಲ್ಗೆ ಇರಲಿ ದೃಷ್ಟಿಯಿಂದ ಈ ರೀತಿ ನಾನು ನಂಬರ್ ಲೈನ್ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ 7 ಇಂದ ಈ 7 ಮತ್ತು 10 7 ಮತ್ತು 17 ನಡುವೆ 10 ಸಣ್ಣ ಸಣ್ಣ ಗೆರೆಗಳನ್ನ ಹಾಕಿ ಬೇಕಾದ್ರೆ ತೋರಿಸಬಹುದು. ಅದಕ್ಕಿಂತಲೂ ಕೂಡ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಗಣಿತ ಕಿಟ್ ಅಲ್ಲಿ ಈ ಮಣಿ ಸರ ಇದೆ. ತುಂಬಾ ಈಸಿ ಆಗಿದೆ ತೋರಿಸ್ಲಿಕ್ಕೆ, ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಲಿಕ್ಕೆ. ಸೊ ಕ್ಯಾಲ್ಕುಲೇಷನ್ ತಾವು ಗಮನಿಸಬಹುದು. ಇನಿಷಿಯಲ್ ಪಾಯಿಂಟ್ 7 ಇದೆ. ಜಂಪ್ 1 7 + 10 17, ಜಂಪ್ 2 17 + 10 27, ಜಂಪ್ 3 27 + 10 37, 37 + 10 47, 57. ಈ ರೀತಿ ಎಷ್ಟು ದೂರ ಎಷ್ಟು ಉದ್ದ ಬೇಕಾದರೂ ಕೂಡ ನಾವು ಬರೆದು ತೋರಿಸಬಹುದು. ಇನ್ನ ಥರ್ಡ್ ಪ್ರಾಬ್ಲಮ್ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿಯೂ ಕೂಡ ದ ಫ್ರಾಗ್ ಅಗೇನ್ ಜಂಪ್ಸ್ ಫಾರ್ವರ್ಡ್ ಬೈ 10 each time. Mark all the places where the frog will land. ಕಪ್ಪೆ ಈ ಬಾರಿ ಏನ್ ಮಾಡುತ್ತೆ, ಈ ಬಾರಿನೂ ಕೂಡ 10 ಹೆಜ್ಜೆಗಳನ್ನ 10 ಮಣಿಗಳು ಮುಂದಕ್ಕೆ ಅದು ಜಂಪ್ ಮಾಡ್ತಾ ಹೋಗುತ್ತಂತೆ. ತಾವು ಗಮನಿಸ್ತಾ ಇದ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾನೆ. ಆ ಮಣಿ ಸರದ ಮೇಲೆ ಸ್ಟಾರ್ಟಿಂಗ್ ಅಟ್ 23, ಜಂಪಿಂಗ್ +10. ನಾವು ಮಣಿ ಸರದಲ್ಲಿ ಕೂಡ 23 ಅಂತೇಳಿ ಅವನು ಕೊಟ್ಟಿದ್ದಾನೆ. 23 ಇಂದ ಮತ್ತೆ 10 10 10 ಏನಾಗುತ್ತೆ ಜಂಪ್ ಮಾಡ್ತಾ ಹೋಗುತ್ತೆ. ಸೊ 23 + 10 33, 33 + 10 43, + 10 53, + 10 63, + 10 73. ಈ ರೀತಿ ನಂಬರ್ ಲೈನ್ಗಳನ್ನ ಹಾಕಿನೇ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಬರ್ಸ್ಬೇಕು. ನಾವು ಕಾನ್ಸೆಪ್ಟ್ ಅನ್ನ
ಡೆವಲಪ್ ಮಾಡ್ಬೇಕಾದ್ರೆ ಮಣಿಸರವನ್ನು ಬಳಸ್ತೀವಿ. ನೋಟ್ಬುಕ್ಕಲ್ಲಿ ಬರ್ಸ್ಬೇಕಾದ್ರೆ ಈ ರೀತಿನೇ ಬರಿಬೇಕು. ಸಾಧ್ಯವಾದ್ರೆ ಇಲ್ಲಿ 23 ಇಂದ 33 ವರೆಗೆ ಸಣ್ಣ ಸಣ್ಣ ಗೆರೆಗಳನ್ನ 10 ಗೆರೆಗಳನ್ನ ಹಾಕ್ಸಿದ್ರೆ ಇನ್ನೂ ಕೂಡ ತುಂಬಾ ಒಳ್ಳೇದು ಅಂತ ನಾನು ಭಾವಿಸ್ತೇನೆ. ಸೊ ಕೆಳಗಡೆ ಕ್ಯಾಲ್ಕುಲೇಷನ್ ಬರುತ್ತೆ. ಇನಿಷಿಯಲ್ ಪಾಯಿಂಟ್ 23 ಇದೆ, 23 ಪ್ಲಸ್ 10 33, 33 ಪ್ಲಸ್ 10 43, 43 ಪ್ಲಸ್ 10 53, 63 73. ಈ ರೀತಿ ನಾವು ಮಾರ್ಕ್ ನಂಬರ್ಗಳು ಏನಿದಾವೆ ಇವುಗಳು 23 33 43 53 63 73 ಅಂತೇಳಿ ಬರೀತೀವಿ. ಎಷ್ಟು ಜಂಪ್ ಬೇಕಾದ್ರೂ ಕೂಡ ನಾವು ಮಾಡಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ದ ಗ್ರಾಸ್ ಆಪರ್ ಜಂಪ್ಸ್ ಬ್ಯಾಕ್ವರ್ಡ್ ಬೈ 10 ಈಚ್ ಟೈಮ್. ಮಾರ್ಕ್ ಆಲ್ ದ ಬೀಡ್ಸ್ ದಟ್ ದ ಗ್ರಾಸ್ ಆಪರ್ ವಿಲ್ ಜಂಪ್ ಆನ್ ಅಂಡ್ ರೈಟ್ ನಂಬರ್. ಇದು ಏನ್ ಮಾಡ್ತಾ ಇದೆಯಪ್ಪ ಅಂತ ಅಂದ್ರೆ, ಅದು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಟ್ 93, ಟೆಕ್ಸ್ಟ್ ಬುಕ್ ಅಲ್ಲಿ 76 ಅಂತ ಇದೆ. ಇಲ್ಲಿ ನಾನು 93 ಕೊಟ್ಟಿದ್ದೀನಿ. ಓಕೆ, 93 ಅದು ಬ್ಯಾಕ್ವರ್ಡ್, ಜಂಪ್ ಬ್ಯಾಕ್ವರ್ಡ್ 93 ಇಂದ ಹಿಂದ್ ಕಡೆಗೆ ಬರ್ತಾ ಇದೆ. ಹಿಂದಕ್ಕೆ 10 ಹೆಜ್ಜೆ ಬರ್ತಾ ಇದೆ, -10. ಸೊ 83 ಬರುತ್ತೆ. 83 ಇಂದ ಹಿಂದಕ್ಕೆ ಬಂದರೆ 73, 63, 53, 43. ಆಯ್ತಾ? ಟೆಕ್ಸ್ಟ್ ಬುಕ್ ಅಲ್ಲಿ 76 ಅಂತ ಕೊಟ್ಟವನೆ. ನೋ ಪ್ರಾಬ್ಲಮ್, ನೀವು ಇದನ್ನು 76 ಅಂತ ಮಾಡಿಕೊಂಡ್ರೆ ಇಲ್ಲಿ ಏನಾಗುತ್ತೆ, 66 ಆಗುತ್ತೆ, 56 ಆಗುತ್ತೆ, 46 ಆಗುತ್ತೆ, 36 ಆಗುತ್ತೆ, 26 ಆಗುತ್ತೆ. ಈ ರೀತಿ ಅದು ಹಿಂದಕ್ಕೆ ಮಕ್ಕ ಜಂಪ್ ಮಾಡ್ಕೊಂತ ಬರ್ತಾ ಇದೆ. 10 ಮಣಿನೇ ಹಿಂದ್ಗಡಿಕೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 53 ನಲ್ಲಿ fill in the tables by jumping as instructed. ಇಲ್ಲಿ ಇದನ್ನ ಕೊಟ್ಟಿದ್ದಾನೆ. ಇದನ್ನ ನೋಡಿ, ಜಂಪ್ 5 ನೆಗೆತಗಳನ್ನ ಮಾಡ್ತಾ ಇದೆ ಮುಂದಕ್ಕೆ. ಇದು 5, ಇದು 6, ಇದು 9, 5 6 9. ನೋಡಿ, ಜಂಪ್ 5 ಇದ್ದಾಗ ಮೊದಲನೇ ಟೇಬಲ್ ತಾವು ಗಮನಿಸಬಹುದು. 34 ಪ್ಲಸ್ 5 39, 39 ಪ್ಲಸ್ 5 44, 56 ಇದೆ. 56 ಪ್ಲಸ್ 5 ಅಂದ್ರೆ 61, 61 ಪ್ಲಸ್ 5 66, 87 ನೋಡಿ, ತಾವು ಗಮನಿಸಬಹುದು. ಇಲ್ಲಿ 87 ಇದು 82 ಆಗಿದೆ. ಇದರ ಅರ್ಥ ಜಂಪ್ ಈ ಕಡೆಯಿಂದ ಹೋಗ್ತಾ ಇದೆ ಅಂತ ಹೇಳಿ. ಈ ಕಡೆಯಿಂದ ನಾವು ಹೋಗ್ಬೇಕು. ಸೊ 82 ಇಂದ 82 ಪ್ಲಸ್ 5 87 ಆಗುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ಬರೋದಾದ್ರೆ 77 ಪ್ಲಸ್ 5 82 ಆಗುತ್ತೆ. ಇವೆರಡನ್ನು ಕೊಟ್ಟವನೇ ನಾವು ಈ ಕಡೆಯಿಂದ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದಿನಿಂದು ಜಂಪ್ 6 ಅಲ್ಲಿ ಕೊಟ್ಟಿರ್ತಕ್ಕಂಥ ತಾವು ಗಮನಿಸಬಹುದು ಯಾವ್ಯಾವ್ದನ್ನ ಕೊಟ್ಟಿದ್ದಾನೆ ಅಂತೇಳಿ. ನೋಡಿ, 28 ಕೊಟ್ಟಾನೆ, 59, 73, 67, 34, 71. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ 6 ಜಂಪ್ಗಳನ್ನ, 6 ನೆಗೆತಗಳನ್ನ, 6 ಜಿಗಿತಗಳ ಮೂಲಕ ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. 28 ಪ್ಲಸ್ 6 34, 34 ಪ್ಲಸ್ 6 40, 59 ಪ್ಲಸ್ 6 65, 65 ಪ್ಲಸ್ 6 71. ಈ ಕಡೆಯಿಂದ ಇಲ್ಲಿ ನೋಡಿ 67 ಕೊಟ್ಟಾನೆ, 67 ಪ್ಲಸ್ 6 73. ಹಾಗಾಗಿ ಇದು 67 ಬಂದೈತೆ ಅಂದ್ರೆ ಇದು 61 ಆಗುತ್ತೆ. 61 ಪ್ಲಸ್ 6 67. ಈ ಕಡೆಯಿಂದ ಹೋಗ್ಬೇಕಾಗ್ತದೆ. ಇವೆರಡನ್ನ ಕೊಟ್ಟಾನೆ, ನಾವು ಇದನ್ನ ಕಂಡು ಹಿಡಿಬೇಕಾಗ್ತದೆ. ನೆಕ್ಸ್ಟ್ ಜಂಪ್ 9, 9 ಜಿಗಿತಗಳನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಯಾವುದಿದೆ, 29, 38, 12, 93, 84 ಇವುಗಳನ್ನ ಕೊಟ್ಟಿರ್ತಕ್ಕಂಥದ್ದು. 29 ಪ್ಲಸ್ 9 38, 38 ಪ್ಲಸ್ 9 47. ನೋಡಿ, 12 ಪ್ಲಸ್ 9 21, 21 ಪ್ಲಸ್ 9 30, 30 ಪ್ಲಸ್ 9 39. ಇದೇ ರೀತಿ ಹೋಗ್ಬೋದು. ನಾವು ಇಲ್ಲಿ ನೋಡಿ, ಈ ಕಡೆಯಿಂದ ಹೋಗ್ಬೇಕಿದ್ರ 84 ಪ್ಲಸ್ 9 93 ಆಗುತ್ತೆ. ಸೊ ಹಾಗಾಗಿ ಇದು 75 ಪ್ಲಸ್ 9 84. ನೆಕ್ಸ್ಟ್ ಪೇಜ್ ನಂಬರ್ 55 ನಲ್ಲಿ. ಸೊ ಇಲ್ಲಿ ಒಂದಷ್ಟು ಯೂಸ್ ದ ನಂಬರ್ ಗ್ರಿಡ್ ಟು ಆನ್ಸರ್ ದ ಫಾಲೋಯಿಂಗ್. ಶೋ ಯುವರ್ ಥಿಂಕಿಂಗ್ ಬೈ ಡ್ರಾಯಿಂಗ್ ಆರೋಸ್ ಇನ್ ದ ಗ್ರಿಡ್. ನಂಬರ್ ಲೈನ್ ಅನ್ನ ಹಾಕಿ ನೀವು ಇದನ್ನ ಮಾಡಿ ಅಂತೇಳಿ ನಾನು ಹಿಂದಿನ ಲೆಕ್ಕಗಳಲ್ಲಿ ತೋರಿಸಿದ್ನಲ್ಲ, ಈ ರೀತಿ. ಸೊ ನಾವು 10 ಮಣಿಗಳನ್ನ ಹಾಕಿರ್ತೀವಿ. ನಂದಿನಿ ಈಸ್ ಅಟ್ 45. ನಂದಿನಿ ಅಟ್ 45 ನಲ್ಲಿದ್ದಾಳೆ.
ಆಯ್ತಾ. ಶಿ ಗೆಟ್ಸ್ 34 ಅಂತಂದ್ರೆ ಇಲ್ಲಿಂದ ಮುಂದಕ್ಕೆ ನಾವು 34ಗೆ ಹೋಗ್ತೀವಿ. 34ಗೆ ಹೋಗ್ತೀವಿ ಅಂದ್ರೆ ಅಲ್ಲಿಗೆ 79. ಶಿ ವಿಲ್ ಲ್ಯಾಂಡ್ ಆನ್ 79. ಇದಕ್ಕೆ ನಂಬರ್ ಲೈನ್ಗಳನ್ನ ಹೇಳ್ಕೊಂಡು ತೋರಿಸ್ಬೋದು. ಚಿರಾಗ್ ಈಸ್ ಅಟ್ 75, he gets 56, he will land on 131. ನೆಕ್ಸ್ಟ್ ಪೇಜ್ ನಂಬರ್ 56 ಅಲ್ಲಿ ಅದು 30 ಪ್ಲಸ್ 66 96 ಬರುತ್ತೆ. ಚಿರಾಗ್ ಈಸ್ ಅಟ್ 89, he gets 63, he will land on 152. ಸೊ ಪೇಜ್ ನಂಬರ್ 56 ಆಯಿತು. ಈಗ 57 ನಲ್ಲಿ ಒಂದು ಮಾಯಾ ಚೌಕ ಅಂತ ಹೇಳಿ ಕೊಟ್ಟಿದ್ದಾರೆ, ಮ್ಯಾಜಿಕ್ ಸಮ್. ಅದನ್ನು ಗಮನಿಸ್ತಾ ಹೋಗೋಣ. ಈ ಮ್ಯಾಜಿಕ್ ಸಮ್ ಅಲ್ಲಿ ಏನಪ್ಪಾ ಅಂದ್ರೆ ಫಿಲ್ ದ ಬಾಕ್ಸಸ್ ಬಿಲೋ ಇನ್ ಈಚ್ ಪಜಲ್ ಆಲ್ ನಂಬರ್ಸ್ 1 to 9 ಆರ್ ದೇರ್. 1 to 9 ಇದನ್ನು ಗಮನದಲ್ಲಿ ಇಟ್ಕೊಂಡು 1 ರಿಂದ 9ರವರೆಗೆ ಅಂಕಿಗಳನ್ನು ಬಳಸಬೇಕು. ದ ನಂಬರ್ಸ್ ಇನ್ ಈಚ್ ರೋ ಆಡ್ ಅಪ್ ಟು ದ number in the box on the right. The numbers in each column add up to the number in the box below. ನೋಡಿ ಇಲ್ಲಿ ಅವನು ಏನು ಹೇಳ್ತಾನೆ, ಸಂಖ್ಯೆ ಇಲ್ಲಿ 16, 22, 7, 11, 16, 18 ಅಂತೇಳಿ ಆಲ್ರೆಡಿ ಒಂದು ನಂಬರ್ ಕೊಟ್ಟಿದ್ದಾನೆ. ಈ ತರ ಕೂಡಿದ್ರೆ ಈ ನಂಬರ್ ಬರಬೇಕು, ಈ ರೀತಿ ಕೂಡಿದ್ರೆ ಈ ನಂಬರನ್ನ ಬರಬೇಕು. ಆ ಬಾಕ್ಸ್ಗಳನ್ನು ನಾನು ಫಿಲ್ ಮಾಡಿದ್ದೀನಿ, ತಾವು ಗಮನಿಸಬಹುದು. ನೋಡಿ ಇದು 5 ಮತ್ತು 8 ಇತ್ತು. 8 + 5 13 ಆಗುತ್ತೆ. 13 ಇನ್ನು ಬೇಕಾಗಿರೋದು 16ಗೆ 13 + 3 16 ಆಯಿತು. ಓಕೆನಾ. ಈಗ ಇಲ್ಲಿ 3 ಕರೆಕ್ಟ್ ಆಯಿತು. ಹಾಗಾಗಿ 1 ಕೊಟ್ಟಿದ್ದೇನೆ. 3 + 7 10 ಆಯಿತು. 10 + 1 11 ಆಯಿತು. ಕರೆಕ್ಟ್ ಆಗಿದೆ. ಇದು ನೀವು ಬರ್ಕೋಬಹುದು ಇದನ್ನ ಏನಿದೆ ಅಂತಕ್ಕಂಥದ್ದನ್ನ. ಅದೇ ರೀತಿ ಇಲ್ಲಿ ಬನ್ನಿ, ಥರ್ಡ್ ಒನ್ಗೆ ಬನ್ನಿ. ಇದು ಎರಡನೇ ನಾನು ಆಮೇಲೆ ಹೇಳ್ತೀನಿ. ನೋಡಿ ಇಲ್ಲಿ 10 ಬರಬೇಕು. ನೋಡಿ ಇಲ್ಲಿ ಈಗ 10 ಬರಬೇಕು. ಈ ರೀತಿ 10, 19, 16. ನೋಡಿ ಈಗಿಲ್ಲಿ 1 + 3 4, 4 + 6 10 ಆಗುತ್ತೆ. 7 + 4 11 + 8 19 ಆಗುತ್ತೆ. 2 + 5 7 + 9 16 ಆಗುತ್ತೆ. ಇದೇ ರೀತಿ ಈ ತರ ನೀವು ಆಡ್ ಮಾಡಿದಾಗಲೂ ಕೂಡ ಆಗುತ್ತೆ. ಈಗ ಇಲ್ಲಿ ಬರ್ರಿ, ಎರಡನೇ ಇದೇನಿದೆ ಇದು ನಾಟ್ ಪಾಸಿಬಲ್ ಅಂತೇಳಿ ನಾನು ಕೊಟ್ಟಿದ್ದೇನೆ. ಯಾಕಪ್ಪ ಅಂತ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಇಲ್ಲಿ 12 ಬರಬೇಕು ಅಂತ ಅಂದ್ರೆ ನೋಡಿ ಹೈಯೆಸ್ಟ್ ನೋಡಿ ತಾವು ಗಮನಿಸ್ಬೋದು. ಇದು ಯಾಕೆ ನಾಟ್ ಪಾಸಿಬಲ್ ಅಂತ ಹಾಕಿದ್ದೀನಿ ಅಂದ್ರೆ 7 ಮತ್ತು 4 ಕೊಟ್ಟವನೆ ಅಲ್ವೇನ್ರಪ್ಪ. 7 + 4 ಎಷ್ಟಾಗುತ್ತೆ? 11 ಆಗುತ್ತೆ, 11 ಆಗುತ್ತೆ. ಈ 18 ಆಗ್ಬೇಕು ಅಂದ್ರೆ ಎಷ್ಟೊಂದು ಸೇರಿಸ್ಬೇಕು ಇಲ್ಲಿಗೆ? ಅಂದ್ರೆ 7 ಅನ್ನು ಸೇರಿಸ್ಬೇಕು. ಆಯ್ತಾ. ಸೊ 7 + 7 14, 14 + 4 18 ಆಯ್ತು. ಓಕೆನಾ, ಸರಿನಾ. ಬಟ್ ಇಲ್ಲಿ ಕೊಟ್ಟಿರೋದೇನು? ಬರೀ 7 ಕೊಟ್ಟವನೆ. ಬರೀ 7 ಕೊಟ್ಟವನೆ ಅಂದ್ರೆ ಈ ಕಾಲಮ್ಗಳಿಗೆ ನಾವು 0 0 ಹಾಕಬೇಕು. ಈ ಕಾಲಮ್ಗಳಿಗೆ 0 0 ಹಾಕಿದ್ರೆ ಇದನ್ನ ಫುಲ್ಫಿಲ್ ಮಾಡ್ಬೋದು. ಬಟ್ ಅವನ ಮೇಲ್ಗಡೆ ಕಂಡೀಷನ್ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಏನು? 1 to 9. ನೋಡಿ 1 to 9, 1 to 9 ಈ ಕಂಡೀಷನ್ ನ ಅಪ್ಲೈ ಮಾಡ್ಕೊಂಡು ನಾವು ಈ ಒಂದು ಬಾಕ್ಸ್ ಅನ್ನ ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಗೆ 0 0 ಕೊಟ್ಕೊಂಡು ಮಾಡ್ಬೇಕಾಗತ್ತೆ. ಬಟ್ ಅವನು ಹೇಳಿರೋ ಪ್ರಕಾರ 1 to 9. ಸೊ 1 to 9 ಕಂಡೀಷನ್ ಅಪ್ಲೈ ಮಾಡೋದಾದ್ರೆ ಈ ಒಂದು ಪ್ಯಾಟರ್ನ್ ಇದೆಯಲ್ಲ, ಇದು ನಾಟ್ ಪಾಸಿಬಲ್. ನಾವು 0 to 9 ಆದಾಗ ಬೇಕಾದ್ರೆ ಇದನ್ನ ಮಾಡ್ಬೋದಾಗತ್ತೆ. ಸೊ ಹಾಗಾಗಿ ಇದನ್ನ ನಾಟ್ ಪಾಸಿಬಲ್. ನೋಡಿ ನಂದಿನಿ ಮತ್ತು ಚಿರಾಗು ಇನ್ನೂ ಸುಮ್ಮನಾಗಿಲ್ಲ. ಅವರೇ ನಾನಿಮಾನ ಹೊಲಕ್ಕೆ ಹೋದ್ರು. ಆ ನಾನಿಮಾ ಏನ್ ಮಾಡಿದ್ದಾರೆ, ಅಲ್ಲಿ ಅವರು ಮೂಲಂಗಿ ಬೆಳೆದಾರೆ. ರೆಡ್ ರ್ಯಾಡಿಶು, ವೈಟ್ ರ್ಯಾಡಿಶು, ಕೆಂಪು ಮೂಲಂಗಿ ಮತ್ತು ಬಿಳಿ ಮೂಲಂಗಿಗಳನ್ನ ಬೆಳೆದವರೆ. ಸೊ ನಾನಿಮಾ ಯಾಸ್ ಪ್ಲಕ್ಡ್ 25 ರೆಡ್ ರ್ಯಾಡಿಶಸ್ ಅಂಡ್ 36 ವೈಟ್ ರ್ಯಾಡಿಶಸ್. 25 ಕೆಂಪು ಮೂಲಂಗಿ, 36 ಬಿಳಿ ಮೂಲಂಗಿಗಳನ್ನ ನಾನಿಮಾ ಕಿತ್ತು ಇವ್ರಿಗೆ ಕೊಡ್ತಾರೆ. ಸೊ ಅಲ್ಲಿ ಟೋಟಲ್ ಎಷ್ಟಾಯ್ತು? 25 + 36 = 61 ಆಯ್ತು. ಇಲ್ಲಿ ನೋಡಿ 10ರ ಕಟ್ಟುಗಳು ಟೆನ್ಸ್ ಮತ್ತು ಯೂನಿಟ್ಸ್ ಗಳ ಮೂಲಕ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ 10 ಮತ್ತು ಯೂನಿಟ್ಸ್, ಟೆನ್ಸ್ ಮತ್ತು ಯೂನಿಟ್ಸ್. 10 + 10 20, 20 + 5 5 ಯೂನಿಟ್ಸ್ ಇದೆ, 25 ಆಗುತ್ತೆ. 10 10 10
30 ಮತ್ತು ಯೂನಿಟ್ಸ್ ಎಷ್ಟಿದೆ 6 ಇದಾವೆ. 30 + 6 36 ಆಯಿತು. ಸೊ ಇದನ್ನ ನಾವು ಇಲ್ಲಿ ಬರೆದ್ರೆ 25 ರೆಡ್ ರ್ಯಾಡಿಷಸ್ ಪ್ಲಸ್ 36 ವೈಟ್ ರ್ಯಾಡಿಷಸ್ ಇಸ್ ಈಕ್ವಲ್ ಟು 61 ರ್ಯಾಡಿಷಸ್. 25 + 36 ಇಸ್ ಈಕ್ವಲ್ ಟು 61 ಆಗುತ್ತೆ. ಸೊ ಇಲ್ಲಿ ಇದನ್ನ ನಂಬರ್ ಲೈನ್ ಮೂಲಕ ಸಿ ಹೌ ಐ ಡೂ ಇಟ್ ಆನ್ ದ ನಂಬರ್ ಲೈನ್ ಮೂಲಕ ಹೇಳಿ ಅಂತ. ನೋಡಪ್ಪ, ಇಲ್ಲಿ 25 ರೆಡ್ ರ್ಯಾಡಿಷಸ್ ಆಲ್ರೆಡಿ ಇದಾವೆ 25. ಅದಕ್ಕೆ ನಾವು ಎಷ್ಟು ಸೇರಿಸ್ಬೇಕು? 36 ಅನ್ನ ಸೇರಿಸ್ಬೇಕು. 20 ಇದು ನಂಬರ್ ಲೈನ್ ಮೂಲಕ ಯಾವ ರೀತಿ ನಾವು ಒಂದಕ್ಕಿಂತ ಹೆಚ್ಚು ವಿಧಾನಗಳ ಮೂಲಕ ಇದನ್ನ ತೋರಿಸಬಹುದು. 25 + 5 30 ಆಗುತ್ತೆ. 30 + 10 40, 40 + 10 50, 50 + 10 60 ಆಯ್ತು. ಅಲ್ಲಿಗೆ ಎಷ್ಟಾಯ್ತು? 10 10 10 30 30 + 5 35 ಆಯ್ತು. ಅವ್ರು ಕೊಟ್ಟದ್ದು ಎಷ್ಟು? 36. ಸೊ 60 + 1 61 ರ್ಯಾಡಿಷಸ್. ಇದು ನಂಬರ್ ಲೈನ್ ಮೂಲಕ ಈ ರೀತಿ ತೋರಿಸ್ಬೋದು. ಇಲ್ಲ ನಾನು 5 ತೋರಿಸ್ತೀನಿ. 25 + 5 30, 30 + 5 35, 35 + 5 40, 40 + 5 45. ಈ ರೀತಿ ನಾನು 5 ತೋರಿಸ್ತೀನಿ, ನೋ ಪ್ರಾಬ್ಲಮ್, ತೋರಿಸಿ. ಅಥವಾ 25 + 10 35, 35 + 10 45, 45 + 10 ಈ ರೀತಿ ಬೇಕಾದರೂ ಕೂಡ ಒಂದಕ್ಕಿಂತ ಹೆಚ್ಚು ವಿಧಾನಗಳ ಮೂಲಕ ನಾವು ತೋರಿಸಲಿಕ್ಕೆ ಸಾಧ್ಯ ಇದೆ. ಬಟ್ ಇಲ್ಲಿ ಟೆನ್ಸ್ ಮತ್ತು ಯೂನಿಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುವ ಸಲುವಾಗಿ ಈ ಒಂದು ವಿಧಾನವನ್ನ ಬಳಸಲಾಗಿದೆ. ಸೊ ಇನ್ನು ನೆಕ್ಸ್ಟ್ ನಾನು ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಯಾಕೆಂದ್ರೆ ಸಾಧ್ಯವಾದಷ್ಟು ಒಂದೇ ಇಡೀ ಚಾಪ್ಟರ್ನ ಒಂದು ವಿಡಿಯೋದಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫೈಂಡ್ ಅದರ್ ವೇಸ್ ಆಫ್ ಸಾಲ್ವಿಂಗ್ ದ ಸೇಮ್ ಪ್ರಾಬ್ಲಮ್. ನೋಡಿ ಅದನ್ನೇ ಹೇಳ್ಯಾವ ನಾವು ಕೆಳಗಡೆ, ಏನು ಇನ್ನೊಂದು ವಿಧಾನಗಳನ್ನ ನೀವು ಹೆಂಗ್ ಬಳಸ್ತೀರಪ್ಪ ಅಂತೇಳಿ, ಯಾವ ರೀತಿ ಮಾಡ್ಬೋದು. ನಾನು ಆಗಲೇ ಹೇಳಿದ ರೀತಿಯಲ್ಲಿ ತಾವು ಗಮನಿಸಿದ್ರೆ 20 ನೋಡಿ ಮಧ್ಯದಲ್ಲಿ 25 ಬರುತ್ತೆ. 30 35 45 55 65 75 ಈ ರೀತಿ ಇದೆ, ಸರಿನಾ? ಈಗ 25 ನಲ್ಲಿದ್ದಾರೆ. 25 + 10 35 45 55 ಆಯ್ತಾ? ಅಲ್ಲಿಗೆ ಎಷ್ಟಾಯ್ತು? 10 10 30 ಆಯ್ತು. ಇನ್ನು ಉಳ್ಕೊಂಡದ್ದು ಎಷ್ಟು? 10 + 5 60 ಆಯ್ತು. ಇನ್ನು ಒಂದು ಉಳ್ಕೊಂತು 61. ಇಲ್ಲಿ +1 ಅಂತ ಇದೆ ನೋಡಿ. ಹೀಗೆ ನೀವು ಒಂದಕ್ಕಿಂತ ಹೆಚ್ಚು ವಿಧಾನಗಳ ಮೂಲಕ ಆ ಮಕ್ಕಳಿಗೆ ಈ ನಂಬರ್ ಲೈನ್ಗಳ ಮೂಲಕ ಮಾಡಿಸ್ತಕ್ಕಂಥದ್ದನ್ನ ನಾವು ಕಲಿಸ್ಬೇಕಾಗತ್ತೆ. ಈಗ ಸರಿ, ಪೇಜ್ ನಂಬರ್ 60 ಹೋಗೋಣ. ನೋಡಿ, ನಾನಿಮಾ ಪುಟ್ಸ್ ಟೊಮೆಟೋಸ್ ಅಂಡ್ ಕ್ಯಾರೆಟ್ಸ್ ಇನ್ ಎ ಬಾಕ್ಸ್ ಅಂಡ್ ರೈಟ್ಸ್ 100 ಆನ್ ಇಟ್. ಟೊಮೆಟೊ ಮತ್ತು ಕ್ಯಾರೆಟ್ ಅನ್ನು ಒಂದು ಬಾಕ್ಸ್ಗೆ ಹಾಕಿ 100 ಇದಾವೆ ಅಂತ ಇಲ್ಲಿ ಬರೆದ್ರು. ಬಟ್ ಇಲ್ಲಿ ನಮ್ಮ ನಂದಿನಿ ಹೇಳ್ತಾ ಇದ್ದಾಳೆ, ಏನಂತ ಹೇಳ್ತಾಳೆ? ಐ ರಿಮೆಂಬರ್ ಶಿ ಹ್ಯಾಡ್ ಪುಟ್ 65 ಟೊಮೆಟೋಸ್. ನನಗೆ ನೆನಪಿದೆ, ಟೊಮೆಟೊ ಮಾತ್ರ 65 ಇದ್ದವಪ್ಪ, ಕ್ಯಾರೆಟ್ ಅನ್ನ ನಾನು ನೋಡ್ಲಿಲ್ಲ ಅಂತ. ಅದಕ್ಕೆ ಚಿರಾಗ್ ಹೇಳ್ತದೆ, ವಿ ನೀಡ್ ನಾಟ್ ಕೌಂಟ್ ದ ಕ್ಯಾರೆಟ್ಸ್. ನಮಗೆ ಟೊಮೆಟೊ ಗೊತ್ತಿದೆ ಅಂದ್ರೆ ಕ್ಯಾರೆಟ್ ಅನ್ನ ಎಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ. ಇದನ್ನ ಇಲ್ಲೊಂದೆರಡು ಚಿತ್ರಗಳನ್ನು ಕೊಟ್ಟೆ, ಇದ್ರ ಮೂಲಕ ನೀವು ಹಾಗಾದ್ರೆ ಎಷ್ಟಿದಾವೆ ಅಂತೇಳಿ. ಈಗ ಟೊಮೆಟೊ 65 ಇತ್ತು, ಟೋಟಲ್ 100 ಅಂತೇಳಿ ಮೇಲ್ಗಡೆ ಬರ್ದಿದ್ದಾರೆ. ಹಾಗಾದ್ರೆ ಕ್ಯಾರೆಟ್ಸ್ ಎಷ್ಟು ಇದೆ? 35 ಬರುತ್ತೆ. ಸೊ ಇದರಲ್ಲಿ ನೀವು ಸರ್ಕಲ್ ಮಾಡಿದ್ದು 35 ಯಾವುದು? 10 10 10 30 30 + 5 35. ಇದಕ್ಕೆ ನಾವು ಸರ್ಕಲ್ ಅನ್ನ ಹಾಕ್ತೀವಿ. ನೆಕ್ಸ್ಟ್ ಪೇಜ್ ನಂಬರ್ 61. ಸಾಲ್ವ್ ದ ಎಬೋ ಪ್ರಾಬ್ಲಮ್ ಆನ್ ದ ನಂಬರ್ ಲೈನ್. 65 ಟೊಮೆಟೋಸ್ಗಳಿದ್ದಾವೆ. 0 to 65 ಇವು ಏನು ಇದೆ? 65 ಇದು ಟೊಮೆಟೋಸ್. ಅಲ್ಲಿಂದ ನಾವು 100ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿ 35 ಸ್ಟೆಪ್ಸ್ ಮುಂದ್ಗಡೆಗೆ ಹೋಗ್ಬೇಕಾಗತ್ತೆ. ಇದನ್ನೇ 65 ಟೊಮೆಟೋಸ್ ಅಂಡ್ 35 ಕ್ಯಾರೆಟ್ಸ್ ಟೋಟಲ್ 100 ವೆಜಿಟಬಲ್ಸ್ ಬರೆದಿದ್ದೇನೆ, ತಾವು ಬರ್ಕೋಬಹುದು. 100 ವೆಜಿಟಬಲ್ಸ್. ಓಕೆನಾ? ನೆಕ್ಸ್ಟ್ ಪೇಜ್ ನಂಬರ್ 62. ನೋಡಿ, ನಾನಿಮ ಹೇಳ್ತಿದ್ರೆ ನಂದಿನಿ ಮತ್ತು ಚಿರಾಗ್ಗೆ, ನೋಡಪ್ಪ ಅದು ಯಾವುದು ಆಪಲ್ ಅನ್ನ ಕೇಳ್ರಿ ಅಂತ ಹೇಳಿ. ನಂದಿನಿ, ಐ ಕಲೆಕ್ಟೆಡ್ 85 ಆಪಲ್ಸ್ ಅಂಡ್ ಚಿರಾಗ್ ಹೇಳ್ತಿದ್ರೆ ಐ ಪ್ಲಕ್ಡ್ 67 ಆಪಲ್ಸ್. ಒಬ್ರು 85, ಒಬ್ರು 67 ಅನ್ನ ಇದು ಮಾಡಿದ್ರು. ಅದನ್ನ ಇಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲಾಗಿದೆ. ನೋಡಿ, 85 ಆಪಲ್ಸ್. ನೋಡಿ, ಟೆನ್ಸ್ ಮತ್ತು ಯೂನಿಟ್ಸ್ ಮತ್ತು ಹಂಡ್ರೆಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಟೆನ್ಸ್ ಎಷ್ಟು ಟೆನ್ಸ್ ಇದಾವೆ? 10 20 30 40 50 60 70 80 ಇದೆ. ಅಲ್ಲಿಗೆ 8 ಟೆನ್ಸ್ ಇದಾವೆ ಅಂಡ್ 5 ಯೂನಿಟ್ಸ್ ಇದೆ. ಆಯ್ತಾ? ಇಲ್ಲಿ ನೋಡಿ, ಇದು ಎಷ್ಟಾಯ್ತು? ಇದು 85 ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಟೆನ್ಸ್ ಎಷ್ಟಿದೆ? 1 2 3 4 5
ಸಿಕ್ಸ್ ಟೆನ್ಸ್ ಇದಾವೆ. ಯೂನಿಟ್ಸ್ ಎಷ್ಟಿದಾವೆ? 1 2 3 4 5 6 7 ಇದಾವೆ. ಅಲ್ಲಿಗೆ ಟೋಟಲ್ ಇದು ಎಷ್ಟಾಯಿತು? 67 ಆಯಿತು. ಇದು 85 ಆಯಿತು. ಇವೆರಡನ್ನು ಕೂಡ ಆ್ಯಡ್ ಮಾಡಿದರೆ ನೋಡಿ, ಹಂಡ್ರೆಡ್ಸ್, 1 ಹಂಡ್ರೆಡ್ಸ್ ಅಂಡ್ 5 ಟೆನ್ಸ್, 2 ಯೂನಿಟ್ಸ್. ಅಲ್ಲಿ 100, 110, 120, 130, 140, 150, 151, 152, 152. How many apples in all? 152, 152 ಅಂತೇಳಿ. ಇದು ಪೇಜ್ ನಂಬರ್ 62 ನಲ್ಲಿ ಬರ್ತಕ್ಕಂಥ ವಿಚಾರ. ಆ ಪೇಜ್ ನಂಬರ್ 63ಗೆ ಹೋಗೋಣ. ಟ್ರೈ ಫೈಂಡಿಂಗ್ ಔಟ್ ದ ಆನ್ಸರ್ ಆನ್ ದ ನಂಬರ್ ಲೈನ್ ಬಿಲೋ. ಅದನ್ನೇ ನಂಬರ್ ಲೈನ್ ಮೂಲಕ ತೋರಿಸೋ ಪ್ರಯತ್ನವನ್ನು ಮಾಡಿ ಅಂತೇಳಿ ಹೇಳಿದ್ದಾರೆ. ನಂಬರ್ ಲೈನ್ ಆಲ್ರೆಡಿ ಇದೆ ನೋಡಿ. ನಂಬರ್ ಲೈನ್ ಇದೆ 85. ನಾವು 85 ನಲ್ಲಿ ಇದೀವಿ ಆಲ್ರೆಡಿ. 85 ಇಂದ 5 ಸ್ಟೆಪ್ಸ್ ಮುಂದಕ್ಕೆ ಹೋದ್ರೆ 90. ಯಾಕೆಂದ್ರೆ ರೌಂಡ್ ಫಿಗರ್ ಆಯ್ತು. 90 ಪ್ಲಸ್ 10 100, 110, 120, 130, 140, 150. ಎಲ್ಲಿಗಾಯ್ತು? 10, 20, 30, 40, 50, 60 ಪ್ಲಸ್ 5 65 ಆಯ್ತು. ಇನ್ನೆರಡು 67 ಅಲ್ವಾ? ಸೊ 150 ಇಂದ 2 ಸ್ಟೆಪ್ಸ್ ಮುಂದಕ್ಕೆ ಹೋದ್ರೆ 1 ಪ್ಲಸ್ 2 ಅಂತೇಳಿ. ಸೊ ನಾವು 152ಗೆ ಬಂದು ನಿಂತ್ಕೊಂತೀವಿ. ನಾವಿಲ್ಲಿ ಗಮನಿಸ್ಬೋದು, ಇಲ್ಲಿ +5 ಅಂತ ಬರೆದಿದ್ದೇನೆ. ಇವೆಲ್ಲ +10 +10 +10 +10 +10, ಇಲ್ಲಿ +2 152. ಸೊ ನೋಡಿ, ಇದನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಬರ್ದಿದೆ, ಅದನ್ನ ತಾವು ನೋಡ್ಕೊಂಡು ಬರ್ಕೋಬಹುದು. ಎಸ್, ಓಕೆ. ನೋಡಿ, ಇದ್ರಾಗ ಯಾರು ಹೆಚ್ಚು ಕಲೆಕ್ಟ್ ಮಾಡಿದ್ರು? 85 - 67 ಅಂದರೆ 18 ಬರುತ್ತೆ. ಅದನ್ನು ಕೂಡ ಈ ರೀತಿ ತೋರಿಸಲಾಗಿದೆ. ಚಿರಾಗ್ಗಿಂತ ನಂದಿನಿ 18 ಸೇಬುಗಳನ್ನು ಹೆಚ್ಚು ಸಂಗ್ರಹಿಸಿದ್ದಾಳೆ. ನಂದಿನಿ ಕಲೆಕ್ಟೆಡ್ 18 ಆ್ಯಪಲ್ಸ್ ಮೋರ್ ದ್ಯಾನ್ ಚಿರಾಗ್ ಅಂತ ಹೇಳಿ. ಇಲ್ಲಿ ಸ್ವಲ್ಪ ತಮಗೆ ನೋಡಿ, ಇದು ನಂದಿನಿ ಅಂತೇಳಿ. ಇದು ನಂದಿನಿ ಕಲೆಕ್ಟೆಡ್ 18 ಆ್ಯಪಲ್ಸ್ ಮೋರ್ ದ್ಯಾನ್ ಚಿರಾಗ್. ಇದು ಬಿಟ್ಟಾಕಿ ಚಿರಾಗ್. ನೆಕ್ಸ್ಟ್ ಪೇಜ್ ನಂಬರ್ 64 ನಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾನೆ. ಎಷ್ಟು? 1 2 3 4 5 ಪ್ರಾಬ್ಲಮ್ಸ್ಗಳನ್ನು ಅವುಗಳು ನೋಡೋಣ. ನೋಡಿ, ಪೇಜ್ ನಂಬರ್ 64 ನಲ್ಲಿ ಬರ್ತಕ್ಕಂಥದ್ದು, ಬಬ್ಲಿ ದೀದಿ ಸೋಲ್ಡ್ 34 ಬುಕ್ಸ್ ಆನ್ ಮಂಡೇ ಅಂಡ್ 45 ಬುಕ್ಸ್ ಆನ್ ಟ್ಯೂಸ್ಡೇ. ಹೌ ಮೆನಿ ಬುಕ್ಸ್ ಡಿಡ್ ಶಿ ಸೆಲ್ ಇನ್ ದ 2 days? ಹೌ ಮೆನಿ ಮೋರ್ ಡಿಡ್ ಶಿ ಟೆಲ್ ಆನ್ ಟ್ಯೂಸ್ಡೇ ದ್ಯಾನ್ ಮಂಡೇ? ನೋಡಿ, ಸಣ್ಣ ಮಂಡೇ ಮತ್ತು ಟ್ಯೂಸ್ಡೇ ಅವರು ಟೆಕ್ಸ್ಟ್ ಬುಕ್ಸ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಒಂದಿನ 34, ಸೋಮವಾರ 34, ಮಂಗಳವಾರ 45. ಟೋಟಲ್ ಎಷ್ಟು ಮಾರಾಟ ಮಾಡಿದ್ರು ಮತ್ತೆ ಎಷ್ಟು ಯಾವತ್ತು ಹೆಚ್ಚಿಗೆ ಮಾರಾಟ ಮಾಡಿದ್ರು ಅಂತೇಳಿ ನೋಡಿ. ಬುಕ್ಸ್ ಸೋಲ್ಡ್ ಆನ್ ಮಂಡೇ 34, ಬುಕ್ಸ್ ಸೋಲ್ಡ್ ಆನ್ ಟ್ಯೂಸ್ಡೇ 45. ಟೋಟಲ್ ಬುಕ್ಸ್ 34 + 45 79 ಬುಕ್ಸ್. ಮೋರ್ ಬುಕ್ಸ್ ಸೋಲ್ಡ್ ಆನ್ ಟ್ಯೂಸ್ಡೇ, ಮಂಗಳವಾರ ಜಾಸ್ತಿ ಬುಕ್ ಮಾರಾಟ ಮಾಡಿದ್ರು. ಹಂಗಾದ್ರೆ ಎಷ್ಟು ಅಂತೇಳಿ 45 - 34. ಮಂಗಳವಾರ ಎಷ್ಟು ಮಾರಾಟ ಮಾಡಿದ್ರು ಅದರಿಂದ ಸೋಮವಾರ ಮಾರಾಟ ಮಾಡಿದ್ದನ್ನ ನಾವು ಮೈನಸ್ ಮಾಡಿದ್ರೆ 11 ಬುಕ್ಸ್ ಬರುತ್ತೆ. ಇದು ಮೊದಲನೇ ಪ್ರಾಬ್ಲಮ್ಗೆ. ನೀವು ಕನ್ನಡದಲ್ಲೂ ಕೂಡ ಒಂದ್ಸರಿ ಅದನ್ನ ಓದ್ಕೋಬಹುದು. ಸರಿನಾ? ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. Question number 2. In a cricket match at Rosary School, team Red made 56 runs before lunch and 65 runs after lunch. How many total runs did they make? Runs before lunch 56, runs after lunch 65. Total runs 56 plus 65. ಎಷ್ಟಾಗುತ್ತೆ? 121 ರನ್ಸ್. ಅಂದರೆ ನಾವಿಲ್ಲಿ ಟೆನ್ಸ್ಗಳನ್ನು 50 + 60 110, 6 + 5 11 = 121 ರನ್ಸ್. ಕನ್ನಡದ ವಿವರಣೆ ಕೂಡ ತಾವು ಗಮನಿಸಬಹುದು. ನೆಕ್ಸ್ಟ್ ಮೂವ್ ಆನ್ ಥರ್ಡ್ ಒನ್. ಮೂರನೇ ಲೆಕ್ಕಕ್ಕೆ ಹೋಗೋಣ. ರಮಾ ಸೆಲ್ಸ್ ವಡಾ
in vadas in the school canteen. She has sold 39 vadas the first day. ಮೊದಲನೇ ದಿನ 39 ವಡೆ ಮಾರಿದಂತೆ. She sold 12 more than next day. ಆ ಮೊದಲನೇ ದಿನ 39, ಎರಡನೇ ದಿನ ಮೊದಲನೇ ದಿನಕ್ಕಿಂತ 12 ಜಾಸ್ತಿ ಮಾರಿದಳಂತೆ. ಹೌ ಮೆನಿ ವಡಾಸ್ ಡಿಡ್ ಶಿ ಸೆಲ್ ಇನ್ ದೀಸ್ 2 days? ಹಾಗಾದ್ರೆ ಎಷ್ಟು ಮಾರಾಟ ಮಾಡಿದ್ಲು? ಡೇ 1 ವಡಾ ಸೋಲ್ಡ್ 39, ಎರಡನೇ ದಿನ ಮೊದಲನೇ ದಿನಕ್ಕಿಂತ 12 ಜಾಸ್ತಿ ಅಂದ್ರೆ 39 ಪ್ಲಸ್ 12 ಇಸ್ ಈಕ್ವಲ್ ಟು 51 ವಡಾಸ್. ಸೊ ಹಾಗಾಗಿ ಟೋಟಲ್ ವಡಾ ಸೋಲ್ಡ್ ಇನ್ 2 days 39 ಪ್ಲಸ್ 51, 90 ವಡಾ ಬರ್ಕೋಬಹುದು. ಸರಿ, ಕನ್ನಡದಲ್ಲೂ ಕೂಡ ಮಾಹಿತಿ ಇದೆ. ಓಕೆ, ಪ್ರಶ್ನೆ 4. ಗೇಹು ಬ್ರಿಂಗ್ಸ್ 56 ಪ್ಲಾಂಟ್ಸ್ ಫಾರ್ ಅವರ್ ಟೆರೆಸ್ ಗಾರ್ಡನ್. ಟೆರೆಸ್ ಗಾರ್ಡನ್ಗೆ 56 ಪ್ಲಾಂಟ್ಸ್ ಅನ್ನು ತಂದ ಗೇಹು. ಸಮ್ ಪ್ಲಾಂಟ್ಸ್ ಡ್ರೈಡ್ ಅಪ್, ಸ್ವಲ್ಪ ಒಣಗೋದು. ಶೀಸ್ ಲೆಫ್ಟ್ ವಿತ್ 29 ಪ್ಲಾಂಟ್ಸ್. ಹೌ ಮೆನಿ ಪ್ಲಾಂಟ್ ಡ್ರೈಡ್ ಅಪ್? 56 ಅಂತ ತಂದಿದ್ರು, ಅದ್ರಾಗ ಒಂದಷ್ಟು ಒಣಗೋದು, ಇವು ಉಳ್ಕೊಂಡ್ರೆ 29. ಹಂಗಾದ್ರೆ ಎಷ್ಟು ಒಣಗೋದು? ಟೋಟಲ್ ಪ್ಲಾಂಟ್ಸ್ ಬ್ರಾಟ್ 56. ಪ್ಲಾಂಟ್ಸ್ ಲೆಫ್ಟ್ ಗ್ರೀನ್, ಉಳ್ಕೊಂಡಿರ್ತಾವೆ ಎಷ್ಟು? 29. ಡ್ರೈಡ್ ಅಪ್ ಪ್ಲಾಂಟ್ಸ್ ಅಂದ್ರೆ 56 ಮೈನಸ್ 29, 27. ನೋಡಿ, ಚೂಸ್ 2 ನಂಬರ್ಸ್, ಮೇಕ್ ಎ ವರ್ಡ್ ಪ್ರಾಬ್ಲಮ್ ಯೂಸಿಂಗ್ ದ 2 ನಂಬರ್ಸ್, ಶೇರ್ ಇಟ್ ವಿತ್ ಯುವರ್ ಕ್ಲಾಸ್ಮೇಟ್ ಅಂತ. 2 ನಂಬರ್ ಅನ್ನ ಬಳಸಿ ಒಂದು ವಾಕ್ಯ ರೂಪದ ಸಮಸ್ಯೆಯನ್ನ ತಯಾರಿಸಿ ಅಂತೇಳಿ. ಚೂಸ್ 2 ನಂಬರ್ಸ್, ಯಾವ ಬೇಕಾದ್ರೂ ತೆಗೆದುಕೊಳ್ಬಹುದು. ನಾನಿಲ್ಲಿ ಚೂಸ್ ನಂಬರ್ಸ್ 25 ಅಂಡ್ 15. ಅದನ್ನ ವರ್ಡ್ ಪ್ರಾಬ್ಲಮ್ ಯಾವ ತರ ಮಾಡೋದು? ರಾಜು ಹ್ಯಾಸ್ 25 ಪೆನ್ಸಿಲ್, ಹಿಸ್ ಟೀಚರ್ ಗಿವ್ಸ್ ಹಿಮ್ 15 more pencil. How many pencil does ರಾಜು have in total? ಇದನ್ನೇ ತೆಗೆದುಕೊಳ್ಬೇಕು ಅಂತ ಇಲ್ಲ, ಪೆನ್ಸಿಲ್ನೇ ತೆಗೆದುಕೊಳ್ಬೇಕು ಅಂತಿಲ್ಲ, ರಾಜುನೇ ಬೇಕು ಅಂತಿಲ್ಲ, ಯಾವ್ದು ಬೇಕಾದ್ರೂ ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ಅನ್ನ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಪೇಜ್ ನಂಬರ್ 64 ಮುಗಿತು. ಲೆಟ್ ಅಸ್ ಡು ಪೇಜ್ ನಂಬರ್ 46. ಮೋರ್ ದ್ಯಾನ್ 100, ಲೆಸ್ ದ್ಯಾನ್ 100 ಇವುಗಳನ್ನ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಮೋರ್ ದ್ಯಾನ್ 100 ಬರುತ್ತಾ, ಲೆಸ್ ದ್ಯಾನ್ 100 ಬರುತ್ತಾ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. 134 ಮೈನಸ್ 56 ಅಂದ್ರೆ 100 ಒಳಗಡೆ ಬರುತ್ತೆ, ಲೆಸ್ ದ್ಯಾನ್ 100. 20 ಪ್ಲಸ್ 40 61, ಲೆಸ್ ದ್ಯಾನ್ 100. 150 ಮೈನಸ್ 49 ಬರೀ, ಹಾಗಾಗಿ 100ಗಿಂತ ಮೋರ್ ದ್ಯಾನ್ 100. ಇದು ಕೂಡ ಮೋರ್ ದ್ಯಾನ್ 100, ಇದು ಕೂಡ ಮೋರ್ ದ್ಯಾನ್ 100. ಸರಿನಾ? ಈ ಕಡೆ ನೋಡಿ, 68 minus 26 less than 100. 95 plus 10 plus ಅಂದ್ರೆ more than 100. 109 plus 18 less than 100, less than 100, more than 100. ಕೆಳಗಡೆ ಒಂದಷ್ಟು ಸಾಲ್ವ್ ದ above problems using a number line. Write the answer next to the problem. ಇವುಗಳನ್ನ ನಂಬರ್ ಲೈನ್ ಮೂಲಕ ಮಾಡಿ ಅಂತ ಅಂದವ್ರೆ. ನಂಬರ್ ಲೈನ್ ಮೂಲಕ ಈಗ 134 ಮೈನಸ್ 56 ಇದೆ. 134 ನಲ್ಲಿ ಇಲ್ಲಿದ್ದೀವಿ, 34 ಹಿಂದಕ್ಕೆ ಬಂದ್ರೆ 100 ಬರ್ತೀವಿ. ಆಯ್ತಾ? 134 ಆಗಿದ್ದು 100 ಬಂದು ಲ್ಯಾಂಡ್ ಆಗೋದು ಯಾವಾಗ? 34 ಹೆಜ್ಜೆ, 34 ಸ್ಟೆಪ್ಸ್ ಹಿಂದ್ಗಡೆಗೆ ಬಂದಾಗ 100 ಬರ್ತೀವಿ. ಇನ್ನು ಉಳ್ಕೊಂಡದ್ದು ಎಷ್ಟು? 22 ಸ್ಟೆಪ್ಸ್. 22 ಸ್ಟೆಪ್ಸ್ ಬಂದ್ರೆ 78ಗೆ ನಾವು ಲ್ಯಾಂಡ್ ಆಗ್ತೀವಿ. ಸೊ start at 134 on the number line. Move left by 34 to reach 100. Move left by another 22 to reach 78. 78 is less than 100. ಅಂದ್ರೆ ಮೇಲ್ಗಡೆ ನಾವು ಪ್ರಾಬ್ಲಮ್ಸ್ ಅನ್ನ ಲೆಸ್ ದ್ಯಾನ್ 100, ಮೋರ್ ದ್ಯಾನ್ 100 ಕೊಟ್ಟವಲ್ಲ, ಅದನ್ನ ನಂಬರ್ ಲೈನ್ ಮೂಲಕ ಅಲ್ಲಿ ಡೈರೆಕ್ಟ್ ಆಗಿ ನಾವು ತೋರಿಸಿದ್ವಿ. ಇಲ್ಲಿ ನಂಬರ್ ಲೈನ್ ಮೂಲಕ ಮಾಡೋ ಪ್ರಯತ್ನ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಸ್ ಅಂತ ತೆಗೆದುಕೊಳ್ಳೋಣ. 20 ಪ್ಲಸ್ 41 is equal to 61. 20 ಪ್ಲಸ್, ಈಗ ನೋಡಿ 20 ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? 20 ಇದೀವಿ. 20 ಪ್ಲಸ್ 40 60 ಆಯ್ತು. 60 ಪ್ಲಸ್ 1 61. ವಿವರಣೆಯನ್ನು ನೋಡಿ. ಸ್ಟಾರ್ಟ್ ಅಟ್ 20 ಆನ್ ದ ನಂಬರ್ ಲೈನ್. ಮೂವ್ ರೈಟ್ ಬೈ 40 ಟು ರೀಚ್ 60. ಮೂವ್ ರೈಟ್ ಬೈ 1 ಟು ರೀಚ್ 61.
ನೆಕ್ಸ್ಟ್ 150 minus 49. ನಾವು ಈ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಅಟ್ 150 ಆನ್ ದ ನಂಬರ್ ಲೈನ್. 150 ಆನ್ ದ ನಂಬರ್ ಲೈನ್. 150 ಇಲ್ಲಿ ಇದ್ದೀವಿ. ಸೊ 50 ದ ಮೂವ್ ಲೆಫ್ಟ್ ಟು 5 ಸ್ಟೆಪ್ಸ್ ಟು 100. 100 ಹೋದು ಇಲ್ಲಿಗೆ, 100 ಬಂದು ಅಲ್ಲ, 100 ಇಲ್ಲಿ ಬಂದು 150 ಇಂದ 100ಗೆ ಹೋದು. ಯಾಕೆಂದ್ರೆ ಇಲ್ಲಿ 49 ಇದೆ. ಸೊ 100ಗೆ ಹೋದು. ಅಲ್ಲಿಂದ 100 ಪ್ಲಸ್ 1 ಸ್ಟೆಪ್ ಮುಂದಕ್ಕೆ ಬರ್ತೀವಿ. ಸೊ ಇಲ್ಲಿ 101. ಏಕೆಂದ್ರೆ 150 ಇಂದ 49 ಇದೆ. ನಾವು ರೌಂಡ್ ಫಿಗರ್ 50 ಬಂದ್ರೆ ಅಲ್ಲಿ ನಮಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಬಂದು 49. ಸೊ 101 ಈಸ್ ಮೋರ್ ದ್ಯಾನ್ 100. ಇದು ಮೋರ್ ದ್ಯಾನ್ 100 ಆಗಿದೆ. ನೆಕ್ಸ್ಟ್ 199 ಮೈನಸ್ 90. ಈಗ ನೋಡಿ 199 90 ಕಳಿಬೇಕು. ಇದು ಸ್ಟಾರ್ಟ್ ಅಟ್ 199 ಆನ್ ದ ನಂಬರ್ ಲೈನ್. 90 ಮೂವ್ ಲೆಫ್ಟ್ ಬೈ 90 ಸ್ಟೆಪ್ಸ್ ಟು ರೀಚ್ 109. 90 ಸ್ಟೆಪ್ಸ್ ಬಂದ್ರೆ 109ಗೆ ಬರ್ತೀವಿ. ನೆಕ್ಸ್ಟ್ 70 ಪ್ಲಸ್ 30 ಪ್ಲಸ್ 1 ಈಸಿ. 70 ಇದೀವಿ ಆಲ್ರೆಡಿ. ಪ್ಲಸ್ 30 ಅಂದ್ರೆ 100ಗೆ ಹೋಗ್ತೀವಿ. 100 ಇಂದ ಇನ್ನೊಂದು ಸ್ಟೆಪ್ಸ್ ಮುಂದಕ್ಕೆ ಹೋದ್ರೆ 101. ಸ್ಟಾರ್ಟ್ ಅಟ್ 70, ಜಂಪ್ ರೈಟ್ 30 ಸ್ಟೆಪ್ಸ್ ಟು ರೀಚ್ 100, ಜಂಪ್ ರೈಟ್ 1 ಸ್ಟೆಪ್ ಟು ರೀಚ್ 101. ಇನ್ನು 156 ಮೈನಸ್ 65. ಆಲ್ರೆಡಿ ನಾವು ಸ್ಟಾರ್ಟ್ ಅಟ್ 156 ಇಂದ ಶುರು ಮಾಡ್ತೀವಿ. ಮೂವ್ ಲೆಫ್ಟ್ 56 ಸ್ಟೆಪ್ಸ್ ಟು 100. 56 ಸ್ಟೆಪ್ಸ್ ಬ್ಯಾಕ್ವರ್ಡ್ ಬಂದಾಗ ನಾವು 100ಗೆ ಬಂದು ನಿಂತ್ಕೊಂತೀವಿ. ಸೊ 56 ಬಂದಿದ್ದೇವೆ. ಇಲ್ಲಿ ಇರತಕ್ಕಂಥದ್ದು 65. ಮತ್ತೆ 9 ಸ್ಟೆಪ್ಸ್ ಅನ್ನು ಹಿಂದ್ಗಡೆಗೆ ಬಂದ್ರೆ 91ಗೆ ಬಂದು ಲ್ಯಾಂಡ್ ಆಗ್ತೀವಿ. ಇದು ಕೂಡ 68 ಮೈನಸ್ 26. 68 ಅಲ್ಲಿದ್ದೀವಿ. ಸ್ಟಾರ್ಟ್ ಅಟ್ 68, ಜಂಪ್ ಲೆಫ್ಟ್ ಟು 20 ಸ್ಟೆಪ್ಸ್ ಟು 48 ಬಂದಿದ್ವಿ. 48 ಇಂದ 6 ಸ್ಟೆಪ್ಸ್ ಹಿಂದ್ಗಡೆಗೆ ನಾವು ಬಂದ್ರೆ 42 ಬರ್ತೀವಿ. ನೆಕ್ಸ್ಟ್ 95 ಪ್ಲಸ್ 10. 95 ಇದ್ದೀವಿ. 5 ಸ್ಟೆಪ್ಸ್ ಮುಂದಕ್ಕೆ ಹೋದ 100. 100 ಇಂದ ಪ್ಲಸ್ 10 110. 9ನೇ ಲೆಕ್ಕ 109. ಸ್ಟಾರ್ಟ್ ಅಟ್ 109, ಜಂಪ್ ಲೆಫ್ಟ್ 9 ಸ್ಟೆಪ್ಸ್ ಟು ರೀಚ್ 100ಗೆ ಬಂದು 100 ಇಂದ ಡೈರೆಕ್ಟ್ ಮೈನಸ್ 71 ಹಿಂದಕ್ಕೆ ಬಂದ್ರೆ 29 ಆನ್ಸರ್. ನೆಕ್ಸ್ಟ್ 63 ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಜಂಪ್ ರೈಟ್ ಸೈಡ್ ಹಿಂಗೆ, ಹಿಂದಕ್ಕೆ ಬಂದ್ರೆ ಲೆಫ್ಟ್ ಸೈಡ್, ಮುಂದಕ್ಕೆ ಹೋದ್ರೆ ರೈಟ್ ಸೈಡ್. ಅದು ಗಮನದಲ್ಲಿ ಇರಲಿ. ಸ್ಟಾರ್ಟ್ ಅಟ್ 63, ಜಂಪ್ ರೈಟ್ 20 ಸ್ಟೆಪ್ಸ್ ಟು ರೀಚ್ 83. 83 ಇಂದ ಪ್ಲಸ್ 6 ಸ್ಟೆಪ್ಸ್ ಅಂದ್ರೆ 89ಗೆ ರೀಚ್ ಆಗ್ತೀವಿ. 124 ಪ್ಲಸ್ 10. ಸ್ಟಾರ್ಟ್ ಅಟ್ 124, ಜಂಪ್ ರೈಟ್ 20 ಸ್ಟೆಪ್ಸ್ ಟು ರೀಚ್ 144. 144 ಇಂದ ಮತ್ತೆ ರೈಟ್ ಸೈಡ್ಗೆ 3 ಸ್ಟೆಪ್ಸ್ ಹೋಗ್ತೀವಿ. 147. 147 ಪ್ಲಸ್ 20. ಆತ್ಮೀಯರೇ, ಇದಿಷ್ಟು ಮಾಹಿತಿ 3rd ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಚಾಪ್ಟರ್ 3ಗೆ ಸಂಬಂಧಪಟ್ಟಂತ ಒಂದು ಸುದೀರ್ಘವಾಗಿರ್ತಕ್ಕಂಥ ವಿಡಿಯೋ. ಏಕೆಂದರೆ ಇಷ್ಟನ್ನು ಕೂಡ ಒಂದೇ ಚಾಪ್ಟರ್ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಈ ಒಂದು ವಿಡಿಯೋಸ್ಗಳ ಬಗ್ಗೆ, ನಾವೇನು ಬೈಲಿಂಗಲ್ ವಿಡಿಯೋಸ್ಗಳನ್ನ, ಸರಣಿ ವಿಡಿಯೋಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.